ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಅಮ್ಮನ ಮನೇಲಿ ಬೆಲ್ಲದ ಆರತಿ ಇದೆ. ಆರತಿಗೆ ಅಮ್ಮ ಬೇಗ ಬೇಗ ಟೈಮ್ ಆಯಿತು ಅಂತ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ವಾದ್ಯದವ್ರು ಕೂಡ ಅನೌನ್ಸ್ ಮಾಡೋಕ್ಕೆ ಬಂದರು. ಎಷ್ಟೊತ್ತಿಗೆ ವಾದ್ಯ ಸ್ಟಾರ್ಟು ಅಂತ ಹೇಳಿ ಅವ್ರು ಅನೌನ್ಸ್ ಮಾಡಿದ್ದು ನೋಡಿಕೊಂಡು ಅಮ್ಮ ಬೇಗ ಟೈಮ್ ಆಗಿದೆ ಅಂತ ಹೇಳಿ ಅಕ್ಕನ ಕೂಡ ಕರೆದ್ರು. ನೋಡೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮ ಕೂಡ ಆರತಿಗೆ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಸಾರವ್ರು ಕೂಡ ಬಂದರು. ಇಷ್ಟೊತ್ತಿಗೆಲ್ಲ ರೆಡಿ ಆಗಿರಬೇಕು ಅಂಥೇಳಿ. ಇನ್ನು ಅಮ್ಮ ಒಬ್ಬರೇ ಮಾಡ್ತಾಯಿದ್ರಲ್ಲ, ಅವರು ಕೂಡ ಟೈಮ್ ಇಷ್ಟೊತ್ತಿಗೆ ಅಂತ ಹೇಳಿದ್ರು. ಟೈಮ್ ತುಂಬ ಶಾರ್ಟೇಜ್ ಇತ್ತು. ಹಾಗಾಗಿ ಅಮ್ಮನ ಜೊತೆ ಅಕ್ಕ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ಇನ್ನು ಹುಡುಗರೆಲ್ಲ ಸ್ವಲ್ಪ ತರಲೆ ಮಾಡ್ತಾಯಿದ್ರು. ಹಾಗಾಗಿ ಮಕ್ಕಳೆಲ್ಲ ಸ್ವಲ್ಪ ಚೌಕಾಬಾರ ಆಡ್ಕೊಂಡು ಕೂತ್ಕೊಳ್ಳಿ ಅಂಥೇಳಿ ಅವ್ರನ್ನೇ ಒಂದು ಸೈಡ್ ಬಿಟ್ಟಿದ್ವಿ. ಅಷ್ಟರಲ್ಲಿ ಒಬ್ಬೊಬ್ರಿಗೆ ರೆಡಿ ಮಾಡೋಣ. ಇನ್ನು ಅಕ್ಕ ಅಮ್ಮ ಎಲ್ಲರೂ ಸೇರಿ ಅಲ್ಲಿ ವಾದ್ಯದ ಅಂದರೆ ಆರತಿಗೆ ರೆಡಿ ಮಾಡ್ತಾಯಿದ್ರಲ್ಲ, ಅವ್ರನ್ನೆಲ್ಲ ಅಲ್ಲಿ ಬಿಟ್ಟು ಇನ್ನು ಮಂಜುಗೆ ಮೇಕಪ್ ಮಾಡೋಣ ಅಂಥೇಳಿ ಇದು ಮಾಡಿದ್ರು. ಹೆಣ್ಮಕ್ಳಿಗೆ ಏನೋ ಒಂದು ಖುಷಿ, ಈ ಥರ ಹಬ್ಬ ಹರಿದಿನ ಅಂತ ಹೇಳಿದ್ರೆ, ಈ ಹಬ್ಬ ಹರಿದಿನ ಅಂತೆಲ್ಲ ಬಂತು ಅಂತ ಹೇಳಿದ್ರೆ ಸಾಕು, ಏನೋ ಒಂದು ಖುಷಿ, ನಾವು ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಈ ಥರ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರ ಇರ್ತಾರೆ ಅಂತ ಅನಿಸುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಪಾರ್ಲರೆಲ್ಲ ಆಗಿದ್ದರೆ ನಮಗೂ ಕೂಡ ಕಷ್ಟ ಆಗಿರೋದು. ಅಕ್ಕನೇ ಬ್ಯೂಟಿಷಿಯನ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಒಂದು ಈ ಥರ ಮಾಡು, ಆ ಥರ ಮಾಡು ಅಂತ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಬೋದು. ಹೊರಗಡೆ ಆದರೆ ಹಿಂಗೆ ಹೇಳೋಕ್ಕಾಗಲ್ಲ. ಅಕ್ಕನ ಒಬ್ಬೊಬ್ರಿಗೆ ಮೇಕಪ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ಲು. ಇನ್ನು ಅಕ್ಕನ ಮಗಳಿಗೂ ರೆಡಿ ಮಾಡೋಣ ಅಂಥೇಳಿ ಅವಳು ಪೂರ್ವಿಗೂ ಕೂಡ ಸ್ವಲ್ಪ ರೆಡಿ ಮಾಡ್ತಾಯಿದ್ಲು. ಹಾಗೆ ನೋಡ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಆರತಿ ರೆಡಿ ಮಾಡಿದ್ದಾರೆ ಅಂತ. ಇದು ಬಂದು ಆ್ಯಕ್ಚುಲಿ ಇವತ್ತು ಫಸ್ಟ್ ಡೇ ಬಂದು ಬೆಲ್ಲದ ಆರತಿ. ಬೆಲ್ಲದ ಆರತಿಗೆ ಈ ಥರ ರೆಡಿ ಮಾಡಿದ್ದಾರೆ. ಇನ್ನು ನಾಳೆ ಕೂಡ ತಂಬಿಟ್ಟು ಆರತಿ ಇದೆ. ಅದು ಯಾವ ರೀತಿ ಮಾಡ್ತೀವಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಬ್ಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಏನೋ ಒಂದು ಫುಲ್ಲು ಖುಷಿಲಿ ಮಾಡ್ತೀವಿ ನಾವಂತೂ, ಇದು ಊರಹಬ್ಬ. ಇನ್ನು ಮಂಜು ಅಂತೂ ಔಟ್ಫಿಟ್ ಈ ಥರ ರೆಡಿ ಆಯಿತು. ಮಂಜುದು ಫುಲ್ ಮೇಕ್ ಓವರ್ ಆಯಿತು. ಇನ್ನು ಮಕ್ಕಳೆಲ್ಲ ರೆಡಿಯಾಗಿ ನಾನು ಕೂಡ ಸ್ವಲ್ಪ ರೆಡಿ ಆದೆ. ಪಾಪು ಇರ್ತಾನಲ್ಲ, ಟೈಮಿಗೆ ನಾನು ಅಷ್ಟು ರೆಡಿ ಆಗೋಕ್ಕಾಗಲ್ಲ. ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಈಗ ಸಣ್ಣ ಪಾಪು ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ನಾವು ಅಂದ್ಕೊಂಡಂಗೆ ನಡೆಯಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ನಾನು ಹೋಗಿಲ್ಲ. ಇನ್ನು ಮನೇಲೆಲ್ಲ ರೆಡಿ ಆಯಿತು. ಇನ್ನು ಆರತಿ ಕೂಡ ರೆಡಿ ಆಯಿತು. ಟೈಮ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆಗೆಲ್ಲ ರೆಡಿ ಮಾಡಿದರು ಅಮ್ಮ. ನಾನು ರೆಡಿಯಾಗಿ ಬಂದು ಸ್ವಲ್ಪ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೆ. ಮನೇಲಿ ಪೂಜೆ ಎಲ್ಲ ಮುಗಿಸಿ ನೋಡ್ತಿರ್ಬೋದು, ಆರತಿಗೂ ಕೂಡ ಪೂಜೆ ಮುಗಿಸಿ ಆರತಿಲಿ ಬೆಲ್ಲದಲ್ಲಿ ದೀಪ ಹಚ್ಚಿ ಈ ಥರ ಫೈನಲ್ ಲುಕ್ಕು. ಹೊರಗಡೆ ಹೋಗೋಕ್ಕೂ ಮುಂಚೆ ಮನೇಲೂ ಕೂಡ ದೀಪ ಹಚ್ಕೊಂಡೇ ಹೋಗೋದು ನಾವು ಆರತಿಗೂ ಕೂಡ. ಇನ್ನು ಅಲ್ಲಿಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಮನೆ ಈ ರೀತಿ ಇತ್ತು ಇವತ್ತು. ಒಂದು ಏನೋ ಒಂದು ಪಾಸಿಟಿವ್ನೆಸ್ ಚೆನ್ನಾಗಾಗುತ್ತೆ ಮನೇಲಿ ಪೂಜೆ ಮಾಡಿದ ದಿವಸ. ಇನ್ನು ಪೂರ್ವಿ ಪೂಜೆ ಸಾಮಾನು ತಗೊಂಡು ಹೊರಟ್ಲು. ನಾನು ಪಾಪು ಇರುತ್ತಲ್ಲ ಹಾಗಾಗಿ. ಇನ್ನು ಆರತಿ ತೊಗೊಳೋದು ಗಿರ್ಜಕ್ಕ ಮತ್ತು ಮಂಜು ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊತಾರೆ, ವೆಯ್ಟ್ ಇರುತ್ತೆ ಅಂತ ಹೇಳಿ. ಇನ್ನು ನನಗಾಗಲ್ಲ, ಹಾಗಾಗಿ ಪೂರ್ವಿನೇ ಎಲ್ಲ ಪೂಜೆ ಸಾಮಾನು ಇಟ್ಕೊಂಡಿದ್ದಾಳೆ. ಆರತಿಗೆ ನಮಸ್ಕಾರ ಮಾಡಿಕೊಂಡು ಗಿರ್ಜಕ್ಕ ಕೂಡ ಆರತಿ ಈಚೆ ತೊಗೊಂಡು ಬಂದಳು. ಅದು ಆ್ಯಕ್ಚುಲಿ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ನಿಮ್ಮ ಮುಂದೆ, ಅದು ಬಂದು ನಾಳೆ ಆರತಿ ಮಾಡೋಕ್ಕೆ. ಅಕ್ಕ ಕೂಡ ರೆಡಿಯಾಗಿ ಫೈನಲಿ ನಾವು ಈಚೆ ಬಂದ್ವಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಆಗಲೇ ಸಾರವ್ರು ಬಂದಿದ್ದರು. ಎಲ್ಲರೂ ಬನ್ನಿ ಒಬ್ಬೊಬ್ಬರೇ ಅಂಥೇಳಿ. ಹೇಗಿದೆ ನಮ್ಮ ಮನೆ ಬೆಲ್ಲದ ಆರತಿ ಕಮೆಂಟಲ್ಲಿ ತಿಳಿಸಿ ನನಗೆ, ಚೆನ್ನಾಗಿದೆಯಾ ಅಂತ. ನಾವು ಆ್ಯಕ್ಚುಲಿ ಇದನ್ನು 3 ಇಯರ್ಸ್ ಒನ್ಸ್ ಮಾಡೋದು. ಈಗ ಈ ವರ್ಷ ಆಗಿದೆ ಅಂತ ಹೇಳಿದ್ರೆ ಇನ್ನು ಮತ್ತೆ ನೆಕ್ಸ್ಟ್ 3 ಇಯರ್ಸ್ ಮಾಡಿರಲ್ಲ. ಹಾಗಾಗಿ ನಮ್ಮ ಏರಿಯಾದಲ್ಲೆಲ್ಲ ಫುಲ್ಲು ಜೋರಾಗಿ ಮಾಡ್ತಾರೆ. ಇನ್ನು ಎಲ್ಲರೂ ಒಟ್ಟಿಗೆ ಕೆಳಗಡೆ ಬಂದರು. ವಾದ್ಯದವ್ರು ಕೂಡ ಬಂದರು. ಬಂದ ತಕ್ಷಣ ಇನ್ನು ಮಂಜು ಕೂಡ ಕೆಳಗಡೆನೂ ಕೂಡ ಒಂದು ಸಲ ಪೂಜೆ ಮಾಡಿಕೊಂಡ್ಳು. ನಾನು ಆಗಲೇ ಹೇಳಿದ್ನಲ್ಲ, ಮನೆ ಮುಂದೆನೂ ಕೂಡ ನಮ್ಮ ಮನೆ ದೇವರೇ ಇರೋದ್ರಿಂದ ಮನೆ ಮುಂದೆನೂ ಕೂಡ ಪೂಜೆ ಮಾಡೇ ಹೊರಟಿದ್ದವಳು. ನಮ್ಮ ಮನೆ ದೇವ್ರು ಬಂದು ಆ್ಯಕ್ಚುಲಿ ರೇಣುಕಾ ಯಲ್ಲಮ್ಮ ದೇವರು. ಯಲ್ಲಮ್ಮಂಗೆ ಇಲ್ಲೂ ಕೂಡ ಪೂಜೆ ಮಾಡಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಪ್ಪ. ಊರ ಹಬ್ಬ ಅಲ್ವಾ, ಹಾಗಾಗಿ ಯಾರಿಗೂ ಏನೂ ಆಗದಿರ, ಊರಲ್ಲಿ ಏನೋ ಯಾರಿಗೂ ಕಾಯಿಲೆ ಬರ್ದಿರ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ದೀಪ ಹಚ್ಚಿ ಇನ್ನು ಆರತಿ ಕೂಡ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ನೀವು ನೋಡ್ಬೋದು ಮುಂದೆ ಎಲ್ಲರೂ ಕೂಡ ಒಂದೇ ಸಲ ಒಂದು ಬಂಚಲ್ಲಿ ಬರ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾವು ಅಣ್ಣ ತಮ್ಮದಿರೆಲ್ಲ ಒಂದೇ ಕಡೆ ಇರೋದಲ್ವ. ಹಾಗಾಗಿ ಒಂದಷ್ಟು ಜನ, ನಾನು, ಅಕ್ಕ, ಚಿಕ್ಕಮ್ಮನ ಮಕ್ಕಳು, ನನ್ನ ತಂಗಿ, ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂಡ ಬಂದ್ವಿ. ಇದು ನೋಡ್ತಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ ನೀವು ನೋಡಿ. ಇವತ್ತು ತುಂಬ ಜನ ಇರ್ತಾರೆ. ಇದನ್ನು ನೋಡೋಕೆ ಏನೋ ಒಂಥರ ಖುಷಿ.
ಸೊ ಎಲ್ಲರೂ ಮಿಂಚು ಥರ ರೆಡಿ ಮಾಡಿಕೊಂಡು ಆರತಿ ಎತ್ಕೊಂಡು ಅದನ್ನ ನೋಡೋದೇ ಒಂದು ಖುಷಿ. ಈಗ ಆಲ್ರೆಡಿ ಆ್ಯಕ್ಚುಲಿ ಅಲ್ಲಿ ಏನಕ್ಕಪ್ಪ ಅಡ್ಡ ಹಾಕಿದ್ದಾರೆ ಅಂತ ಹೇಳಿದ್ರೆ, ಸೊ ಎಲ್ಲ ರೋಡಲ್ಲಿಂದ ಒಂದೇ ಸಲ ಬರಲಿ ಅಂತ. ಸೊ 3 ಕ್ರಾಸಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ಬರಲಿ, ಆಮೇಲೆ ಜಾಯ್ನ್ ಆಗಲಿ, ಒಬ್ಬೊಬ್ಬರೇ ಹೋಗೋದು ಬೇಡ ಅಂಥೇಳಿ ಒಂದು ಕಡೆಯಿಂದ. ಸೊ ನೋಡ್ತಿರ್ಬೋದು ಯಾವ ರೀತಿ ಎಲ್ಲರೂ ಹೋಗ್ತಾ ಇದ್ದಾರೆ ಅಂಥೇಳಿ. ಈ ಇದು ಇವತ್ತು ಆ್ಯಕ್ಚುಲಿ ಈ ವರ್ಷ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನೂ ಒಂದು ರೌಂಡ್ ಜಾಸ್ತಿ ಓಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟೋಟಲಾಗಿ ಒಂಥರ ನೋಡೋಕ್ಕೆ ಚೆಂದ. ಇನ್ನು ದೇವಸ್ಥಾನದ ಹತ್ರ ನಾವು ಕೂಡ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ನೀವು ನೋಡ್ಬೋದು. ಸೊ ಊರಹಬ್ಬ ಅಲ್ವಾ, ಊರಹಬ್ಬ ಅಂದರೆ ಗ್ರಾಮದಲ್ಲಿ ಎಷ್ಟು ದೇವರಿದೆಯೋ ಅಷ್ಟು ದೇವ್ರನ್ನೂ ಒಂದೇ ಕಡೆ ಕೂರಿಸಿ ಪೂಜೆ ಮಾಡ್ತಾರೆ. ಸೊ ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಎಲ್ಲ ದೇವರು ನಿಮಗೂ ಕೂಡ ಆಯುಷ್ಯ ಕೊಟ್ಟು ಕಾಪಾಡಲಿ. ಸೊ ಫಸ್ಟ್ ಇರೋದು ಕೊಲ್ಲಾಪುರದಮ್ಮ ದೇವರು. ಒಂದು ಕಡೆಯಿಂದ ಇಲ್ಲಿಂದ ಒಬ್ಬೊಬ್ಬರನ್ನೇ ಬಿಡ್ತಾ ಇರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ಎಲ್ಲರೂ ಆರತಿಲಿ ದೀಪ ಹಚ್ಚಿರ್ತಾರಲ್ಲ, ಏನಾದರೂ ಕೂದಲು ಗಿದಲು ಸುಟ್ಕೊಬಿಡ್ತಾರೆ, ಇನ್ನು ಹೆಣ್ಮಕ್ಳು ಸ್ಯಾರಿ ಗೀರಿ ಏನಾದರೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜನನೇ ಬಿಡ್ತಾ ಇದ್ದಾರೆ. ನೋಡ್ಬೋದು ನೀವು ವಿಡಿಯೋದಲ್ಲೀಗ ಎಷ್ಟು ಆ್ಯಕ್ಚುಲಿ ಒಂದು ರೋಡಿಂದನೇ ಬ್ಲಾಕ್ ಮಾಡಿದ್ದಾರೆ. ಒಂದು ರೋಡಿಂದ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಜನನೇ ಬಿಡ್ತಾ ಇರೋದು. ಸ್ವಲ್ಪ ಜನ ಅಂದರೆ ಒಂದು 10 ಜನನ ಬಿಡ್ತಾ ಇದ್ದಾರೆ. ನಾವೇ ಆರತಿ ಮಾಡ್ಕೊಂಡು ಹೋಗ್ಬೋದಲ್ಲ. ಸೊ ಮಂಜು ಕೂಡ ಬಂದಳು. ಸೊ ಮಂಜು, ನಾನು, ಗಿರ್ಜಾ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡೋಣ ಅಂಥೇಳಿ 3 ಜನ ಒಳಗಡೆ ಹೋದ್ವಿ. ನಾನಂತೂ ಪಾಪು ಇರುತ್ತಲ್ಲ, ನಾನು ಹಂಗಾಗಿ ಫಸ್ಟೇ ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಆ್ಯಕ್ಚುಲಿ ನನ್ನ ತಂದೆ ಮನೆ ದೇವರು, ವೆಂಕಟರಮಣ ಸ್ವಾಮಿ ಮತ್ತು ರೇಣುಕಾ ಯಲ್ಲಮ್ಮ. ವೆಂಕಟರಮಣ ಸ್ವಾಮಿ ಒಂದು ಅಂದರೆ ಅಲ್ಲೇ ಎಲ್ಲ ಒಂದೇ ಕಡೆ ಇರೋದು. ನೀವು ನೋಡ್ಬೋದು, ರೇಣುಕಾ ಯಲ್ಲಮ್ಮ, ವೆಂಕಟರಮಣ ಸ್ವಾಮಿ ಮತ್ತು ನಾರಾಯಣ ಸ್ವಾಮಿ ಮತ್ತು ಊರಲ್ಲಿ ಎಷ್ಟು ಮುನೇಶ್ವರ, ಶನೇಶ್ವರ ದೇವರು ಎಲ್ಲ ಗ್ರಾಮ ದೇವತೆಗಳ್ನ ಒಂದೇ ಸರಿ ಕೂರಿಸಿರ್ತಾರೆ. ಇದನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ಈಗ ಫೈನಲಾಗಿ ನಾನು ಕೂಡ ಆರತಿ ಮಾಡ್ತಾಯಿದ್ದೀನಿ. 3 ಜನನೂ ಪಾಪುನ ಅಮ್ಮ ಎತ್ಕೊಂಡಿದ್ರು. 3 ಜನ ಸೇರಿ ಎಲ್ಲ ಗ್ರಾಮ ದೇವತೆಗಳಿಗೂ ಆರತಿ ಮಾಡಿ, ಆಮೇಲೆ ಅಲ್ಲಿ ನಾವೇನು ತಂದಿರ್ತೀವಲ್ವ, ಸೊ ಅಂದರೆ ಬೆಲ್ಲ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅದನ್ನು ಲಾಸ್ಟಲ್ಲಿ ಆರತಿ ಮಾಡಾದಮೇಲೆ ಒಂದು ಸ್ವಲ್ಪ ಅಲ್ಲಿಗೆ ಕೊಟ್ಟು ಮಿಕ್ಕಿದ್ದು ಸ್ವಲ್ಪ ತರ್ತೀವಿ. ಅವ್ರು ಏನು ನಮ್ಮದ್ರಲ್ಲಿ ತೊಗೊಂಡಿರ್ತಾರೆ ಅದರಲ್ಲೇ ಏನಾದರೂ ಪ್ರಸಾದ ಮಾಡಿ, ಮತ್ತು 3ನೇ ದಿವಸ ಅಥವಾ 4ನೇ ದಿವಸ ದೇವ್ರ ಮೆರವಣಿಗೆ ಇರುತ್ತಲ್ಲ, ಆ ಉತ್ಸವದಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಇನ್ನು ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಚಿಕ್ಕಮ್ಮನ ಮನೆಗೆ ಹೊರಟ್ವಿ. ಚಿಕ್ಕಮ್ಮನ ಮನೆಯಲ್ಲೇ ಸ್ವಲ್ಪ ಪ್ರಸಾದ ಎಲ್ಲ ತಿನ್ನಿಸ್ಕೊಂಡು, ಪಾಪು ಕೂಡ ಅಲ್ಲೇ ತಿನ್ನಿಸಿ ಎಲ್ಲರೂ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಇನ್ನು ಆರ್ಕೆಸ್ಟ್ರಾ ನೋಡ್ಕೊಂಡು ಬಂದ್ವಿ. ನೀವು ನೋಡ್ತಿರ್ಬೋದು, ಆರ್ಕೆಸ್ಟ್ರಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಬಜರಂಗಿ ಸಾಂಗ್. ಸೊ ಏನೇ ಮಾಡಬೇಕಾದ್ರೂ ದೇವರಿದ್ರೂ ಅವರು ಕೂಡ ಅವ್ರ ಕಾರ್ಯದಲ್ಲಿ ಸ್ವಲ್ಪ ದೇವ್ರನ್ನೇ ನಂಬೋದಲ್ವ. ಸೊ ಹಾಗಾಗಿ ಫಸ್ಟ್ ಬಜರಂಗಿ ಸಾಂಗ್, ಹನುಮಂತನ ಹಾಡು ಹೇಳಿ ಎಲ್ರಿಗೂ ಪ್ರಾರ್ಥನೆ ಮಾಡಿಕೊಂಡು ಆರ್ಕೆ ಸ್ಟಾರ್ಟ್ ಮಾಡಿಸಿದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಈ ರೀತಿ ಇತ್ತು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್ ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.